ಸ್ಪಷ್ಟವಾಗಿ ಸಂವಿಧಾನ ಸ್ವಾಯತ್ತ ಸಂಸ್ಥೆಗಳಿಗೆ ಪೂರ್ಣ ಅಧಿಕಾರ ಕೊಟ್ಟದ. ನೀವು ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡುವಾಗಿಲ್ಲ, ಯಾವ ನ್ಯಾಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು ಅಂತ. ಆದರೆ ಇವತ್ತು ಕಾರ್ಯಾಂಗ ಇದ್ದಾಗಲಿ ಅಥವಾ ಶಾಸಕಾಂಗಲಿ ಹಸ್ತಕ್ಷೇಪ ಮಾಡ್ತಾ ಇರ್ತದೆ, ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇರ್ತದೆ. ಇದಾಗಬಾರ್ದು, ಯಾವುದೇ ಕ್ಷೇತ್ರದ ಆಗಬಾರ್ದು. ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ED ಆಗಿರ್ಬೋದು, IT ಆಗಿರ್ಬೋದು, CBI ಆಗಿರ್ಬೋದು, ಇಲ್ಲಿ COD ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳು ರೀ. ಇದ್ರಲ್ಲಿ ನಿಮ್ಮದೇನು ಹಸ್ತಕ್ಷೇಪದ ರಾಜಕಾರಣಿಗಳದು? ಇದರಲ್ಲಿ ಯಾವ ಶಾಸಕರದ್ದು ಏನು ಹಸ್ತಕ್ಷೇಪದ, MP ಏನದ, ಪ್ರಧಾನಿಯವ್ರದ್ದು ಏನದ? ಇದರಲ್ಲ ಇವು ಸ್ವತಂತ್ರವಾಗಿ ಕೆಲಸ ಮಾಡೋದು ಬಿಟ್ಟು ಬಿಡ್ಬೇಕ್ರಿ. ಅಂದಾಗ ಈ ದೇಶ ಮಾತ್ರ ನೆಮ್ಮದಿ ಸುಗಂಧ ಇರಲಿಕ್ಕೆ ಸಾಧ್ಯದ. ಪ್ರತಿಯೊಬ್ಬ ಅಧಿಕಾರಿಗೂ ಅವ್ರ ಅಧಿಕಾರ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಹಿಂಗೆ ಮಾಡಿದ್ರಿ ಅಂತೇಳಿ ಸಂವಿಧಾನ ಯಾವ ರೀತಿ ಹೇಳಿದ್ರು ಆ ರೀತಿ ಹೋದ್ರೆ ಈ ದೇಶದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅದಕ್ಕಾಗಿ ಇವತ್ತು ಈ ಒಂದು ತ್ರಿಭಾಷಾ ಸೂತ್ರದಿಂದಾಗೆ ಇವತ್ತು ಅನಗತ್ಯವಾಗಿ ಹಿಂದಿ ಬಗ್ಗೆ ಭಾಳ ಮಾತಾಡೋದು. ಈಗ ಏನೋ BJP ಅವ್ರು ಯಾರೋ ಮಾತಾಡೋರು ಎಲ್ಲ ಏನಂತಾರಪ್ಪ ಅಂದ್ರೆ ಇವರು ಹಿಂದಿ ಪರ ಅದಾರಪ್ಪ, ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಒಡಕಾಗೋ ಮಟ್ಟಕ್ಕೆ ಬಂದಿರ್ತದ್ರಿ. ಇವತ್ತು ನಾಳೆ ಎಲ್ಲಾದರೂ ಈ ಹಿಂದಿ ಸಲುವಾಗಿ ಉತ್ತರ ಭಾರತ ಬೇರೆ ದಕ್ಷಿಣ ಭಾರತ ಬೇರೆ ಅಂತ ಕುಂತ್ರೆ ಏನು ಮಾಡ್ತೀರಿ? ಮತ್ತೊಂದು ದಕ್ಷಿಣ ಭಾರತ ಹೊಟ್ಕೊಂಡ್ರೆ ನೀವು ಏನು ಮಾಡ್ತೀರಿ? ಹೌದು, ಈ ಕೆಳಗಿನ 5-6 ರಾಜ್ಯಗಳು ಎಲ್ಲಪ್ಪ ನಮ್ಮ ಭಾಷೆ ಬೇಕು, ನಮಗೆ ಹಿಂದಿ ಬೇಡಪ್ಪ, ನೀವು ಭಾಳ ಒತ್ತಡ ಮಾಡಿದ್ರಿ, ನಾವು ಬೇರೆ ಆಗ್ತೀವಪ್ಪ ಅಂದ್ರೆ ಏನು ಮಾಡೋರ? ಅಂಥದ್ರಾಗ ಅದು ಕ್ಷೇತ್ರ ವಿಂಗಡಣೆಯಲ್ಲೂ ಏನೋ ಗಾಬರಿ ಹುಟ್ಟಿಸ್ತಾ ಇದ್ದೀರಿ. ಜನಸಂಖ್ಯೆ ಆಧಾರ ಮೇಲೆ ಮಾಡ್ತೀವಿ ಅಂತೇಳಿ ಕೇವಲ ಅಧಿಕಾರದ ಆಸೆಯಿಂದ ಏನೇನೋ ಮಾಡಲಿಕ್ಕೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಅದು ದೊಡ್ಡ ದುರಂತ ಆಗ್ತದೆ. ಈಗ ನೋಡಿರಿ, ಈಗ ಎಷ್ಟು ಅದರ ಅಷ್ಟೇ ಇರಲಿ, ಏನೋ ಒಂದಿಷ್ಟು ಏರಿಯಾಗಳು ಚೇಂಜ್ ಆಗ್ಬೋದು. 543 ಅದು ಸಾಕ. ಈಗ 700 ಮಾಡ್ತಿರಲ್ಲ, ಎಲ್ಲರೂ ಹೆಚ್ಚು ಮಾಡಿರಿ. ಜನಸಂಖ್ಯೆ ಆಧಾರ ಮೇಲೆ ಅಲ್ಲ, ಯಾವ ರಾಜ್ಯಕ್ಕೆ ಎಷ್ಟು ಅದಾವ ಆ ನೆಲಗಟ್ಟಿನಲ್ಲ ಅದ್ರ ಜೊತೆ ಎಷ್ಟು ಪರ್ಸೆಂಟೇಜ್ ಹೆಚ್ಚು ಮಾಡ್ಬೇಕಂತ ಮಾಡಿದಿರಿ, ಅದು ಲೆಕ್ಕ ಹಾಕೊಂಡು ಮಾಡಿರಿ. ಅಂದಾಗ ಮಾತ್ರ ಈ ಸಮಸ್ಯೆ ಆಗೋದ್ರಿ. ಎಲ್ಲರೂ ಒಪ್ಪಿಸ್ಕೊಂಡು ಹೋಗ್ಬೇಕಾದ್ರು. ಅದೆಲ್ಲ ಬಿಟ್ಕೊಂಡು ಜನಸಂಖ್ಯೆ ಆಧಾರ ಮಾಡ್ತೀನಿ ಅಂತಂದ್ರೆ ಹೌದು, ಉತ್ತರ ಭಾರತದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಅದ. ಹೇಗೆ ಅವ್ರು ಹೆಚ್ಚಾಗ್ತಾರೆ? ಯಾವ ಕಾಲಕ್ಕೂ ದಕ್ಷಿಣ ಭಾರತದ ಯಾವ ವ್ಯಕ್ತಿಯೂ ಪ್ರಧಾನಿ ಆಗುವುದಿಲ್ಲ. ಅಂದಾಗ ನಿಮ್ಮ ದೇಶ ನಾವಾಗಿರ್ಬೇಕು ಪ್ರಶ್ನೆ ಮಾಡೋಕ್ಕೆ ಮಾಡ್ತಾರೆ ಅವರು. ಈಗ ಅದು ಶುರು ಆಗಿದೆ ಈಗ ನಿಧಾನಕ್ಕೆ. ಅದಕ್ಕೆ ಕ್ಷೇತ್ರ ವಿಂಗಡಣೆ ಈ ಜನಸಂಖ್ಯೆ ಆಧಾರದ ಮೇಲೆ ಬೇಕಾಗಿಲ್ಲ. ಯಾಕಂದ್ರೆ ದೇಶಗಳು ನಿಮ್ಗೆ ಗೊತ್ತದ, ಯುರೋಪಿಯನ್ ದೇಶಗಳು ಎಷ್ಟೆಷ್ಟು ತನ್ನೋದು, ಅವರಿಗೆ ಜನಸಂಖ್ಯೆ